ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಿಲ್ಕ್ ಪೌಡರ್ನಿಂದ ಡ್ರೈ ಗುಲಾಬ್ ಜಾಮೂನ್ನ ಹೇಗೆ ಸಿಂಪಲ್ಲಾಗಿ ಮನೇಲೇ ಮಾಡ್ಬೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಈ ರೆಸಿಪಿಗೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ನ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ನಾನಿಲ್ಲಿ 1 ಕಪ್ ಅಷ್ಟು ಮಿಲ್ಕ್ ಪೌಡರ್ನ ತೊಗೊಂಡಿದ್ದೀನಿ. ಹಾಗೆ 1 ಕಪ್ ಅಷ್ಟು ಸಕ್ಕರೆ, ಹಾಗೆ 1/4 ಕಪ್ ಅಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ. ಹಾಗೆ 1/4 ಕಪ್ ಅಷ್ಟು ಒಣ ಕೊಬ್ಬರಿ ತುರಿನ ತಗೊಂಡಿದ್ದೀನಿ. ಅಂದರೆ ಇದು ಒಣ ಕೊಬ್ಬರಿ ಬರುತ್ತಲ್ಲ, ಅದ್ರದ್ದು ಕಪ್ಪು ಸಿಪ್ಪೆನ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಬಿಳಿ ಭಾಗ ಮಾತ್ರ ಹೀಗೆ ಸಣ್ಣದಾಗಿ ಗ್ರೈಂಡ್ ಮಾಡಿರೋ ಅಂಥದ್ದು, ಹೀಗೆ ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಂಡಿರೋ ಅಂಥದ್ದು. ಹಾಗೆ 1/4 ಕಪ್ ಅಷ್ಟು ಹಾಲು, ಇದು ಕಾಯಿಸಿ ಆರಿಸಿರುವಂತಹ ಹಾಲು. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ. ಹಾಗೆ ಜಾಮೂನ್ ಕರಿಯೋಕ್ಕೆ ಬೇಕಾಗಿರೋ ಅಷ್ಟು ಡೀಪ್ ಫ್ರೈಗೋಸ್ಕರ ಇಲ್ಲಿ ಎಣ್ಣೆ ತೊಗೊಂಡಿದ್ದೀನಿ 1 ಕಪ್ ಅಷ್ಟು. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಚಿರೋಟಿ ರವೆ, 1 ಟೇಬಲ್ ಸ್ಪೂನ್ ಅಷ್ಟು ಮೊಸರು, ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ನಿಂಬೆ ಹುಳಿ, ಹಾಗೆ ಸ್ವಲ್ಪ ಬೇಕಿಂಗ್ ಸೋಡಾ, ಹಾಗೆ ಒಂದು 3 ಏಲಕ್ಕಿನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಯಾವ ಕಪ್ಪಲ್ಲಿ ಮಿಲ್ಕ್ ಪೌಡರು ಸಕ್ಕರೆ ಎಲ್ಲ ತೊಗೊಂಡಿದ್ವಿ ಅಲ್ಲ, ಅದೇ ಕಪ್ಪಲ್ಲಿ ನಾನಿಲ್ಲಿ 1/4 ಕಪ್ ಅಷ್ಟು ನೀರನ್ನ ತೊಗೊಂಡಿದ್ದೀನಿ. ಸೊ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ನಾನು ಒಂದೇ ಕಪ್ ಮೆಷರ್ಮೆಂಟಲ್ಲಿ ಹೇಳ್ತಾ ಇದ್ದೀನಿ. ಸೊ ಬನ್ನಿ ಈಗ ರೆಸಿಪಿನ ಹೇಗೆ ಮಾಡೋದು ಅಂತೇಳಿ ನೋಡೋಣ. ಹೀಗೆ ಒಂದು ಚಿಕ್ಕ ಪಾತ್ರೆನ ತಗೊಂಡು ನಾನಿಲ್ಲಿ ನೀರು ತೊಗೊಂಡಿದ್ದೆಲ್ಲ 1/4 ಕಪ್ ಅಷ್ಟು ನೀರನ್ನು ಈ ಪಾತ್ರೆಗೆ ಹಾಕೊಳ್ತೀನಿ. ಹಾಗೆ ಇದಕ್ಕೆ 1 ಕಪ್ ಅಷ್ಟು ಸಕ್ಕರೆ ಇಟ್ಕೊಂಡಿದ್ದೆಲ್ಲ ಅದನ್ನು ಪೂರ್ತಿ ಇದಕ್ಕೆ ಹಾಕೊಳ್ಳೋಣ. ಇದು ಹೀಗೆ ಚೆನ್ನಾಗಿ ಕುದಿಬೇಕು. ಅಂದರೆ ಒಂದು 1/4 ಗಂಟೆ ಆದರೂ ಇದನ್ನು ಚೆನ್ನಾಗಿ ಹೀಗೆ ಕುದಿಸ್ಕೋಬೇಕಾಗತ್ತೆ. ಸಕ್ಕರೆ ಪಾಕ ಬರಬೇಕು, ಅಲ್ಲಿವರೆಗೂ ಇದನ್ನು ಹೀಗೆ ಕುದಿಸ್ಕೊಳ್ಳೋಣ. ಹೀಗೆ ಪೂರ್ತಿ ಸಕ್ಕರೆ ಕರಗಬೇಕು. ಹೀಗೆ ಸಕ್ಕರೆ ಪೂರ್ತಿ ಕರಗಿದ್ಮೇಲೆ ಇದಕ್ಕೆ ನಾನು ಏಲಕ್ಕಿ ಇಟ್ಕೊಂಡಿದ್ನಲ್ಲ, ಆ ಏಲಕ್ಕಿನ ಹಾಕೊಳ್ತೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ನಿಂಬೆ ರಸ, ಅದನ್ನು ಕೂಡ ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ. ಸೊ ನೋಡಿ, ಈಗ ನಮಗೆ ಪಾಕ ರೆಡಿ ಆಯಿತು. ಒಂದು ಲಿಡ್ನ ಮುಚ್ಚಿ ಇದನ್ನು ಹಾಗೆ ಸಪ್ರೇಟ್ ಇಡೋಣ. ಇದು ಕಂಪ್ಲೀಟ್ ತಣ್ಣಗಾಗಲಿ, ಅಷ್ಟೊತ್ತಿಗೆ ನಾವು ಆ ಜಾಮೂನ್ನ ಕೂಡ ರೆಡಿ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಕಪ್ ಅಷ್ಟು ಮಿಲ್ಕ್ ಪೌಡರ್ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊಳ್ಳೋಣ. ಹಾಗೆ ಇದಕ್ಕೆ ಮೈದಾ, ಹಾಗೆ ಚಿರೋಟಿ ರವೆ, ಹಾಗೆ ಬೇಕಿಂಗ್ ಸೋಡಾ ಕೂಡ ಇಲ್ಲಿ ಹಾಕ್ಕೊಳ್ತೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಇಟ್ಕೊಂಡಿದ್ನಲ್ಲ, ಸೊ ತುಪ್ಪ. ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಮೊಸರು ಇಟ್ಕೊಂಡಿದ್ನಲ್ಲ, ಅದನ್ನು ಇದಕ್ಕೆ ಹಾಕೊಳ್ತೀನಿ. ಸೊ ಈಗ ಒಂದ್ಸಲ ಚೆನ್ನಾಗಿ ಹೀಗೆ ಕಲಿಸ್ಕೊಳ್ಳಿ. ನಂತರ ನೋಡಿ, ಇಲ್ಲಿ ಹಾಲು ಇಟ್ಕೊಂಡಿದ್ನಲ್ಲ, ಇದನ್ನು ಒಟ್ಟಿಗೆ ಪೂರ್ತಿ ಹಾಕ್ಕೊಂಡು ಕಲಸೋಕೆ ಹೋಗಬಾರ್ದು. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಹೀಗೆ ಕಲಿಸ್ಬೇಕು. ಹೀಗೆ ಫಿಂಗರ್ ಸಹಾಯದಿಂದ ನೀವು ಕಲಿಸ್ಕೊಳ್ಳಿ, ಅಂದರೆ ಬೆರಳು ಉಪಯೋಗಿಸಿ. ಈಗ ಚಪಾತಿ ಹಿಟ್ಟೆಲ್ಲ ನಾದ್ತಿರಲ್ಲ, ಹಾಗೆ ಮಾಡ್ಕೊಳಕ್ಕೆ ಹೋಗಬೇಡಿ. ಹೀಗೆ ಬೆರಳಲ್ಲೇ ತುಂಬ ಸುಲಭವಾಗಿ ಹೀಗೆ ಕಲಿಸ್ಕೋಬೇಕು. ನೋಡ್ಬೋದು, 1/4 ಕಪ್ ಸರಿ ಆಯಿತು ನನಗೆ ಅಳತೆಗೆ. ಸೊ ಇದನ್ನು ಚೆನ್ನಾಗಿ ಹೀಗೆ ನಾದ್ಕೊಳ್ಳಿ. ಸ್ವಲ್ಪ ಹೊತ್ತು ಅದನ್ನು ಹೀಗೆ ನೆನೆಯೋಕ್ಕೆ ಬಿಡ್ತೀನಿ. ಸೊ ಈಗ ಸ್ವಲ್ಪ ಟೈಮ್ ಆಗಿದೆ ಅಲ್ಲ, ಇದನ್ನು ಈಗ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಹೀಗೆ ಕೈಗೆ ಒಂದು ಸ್ವಲ್ಪ ತುಪ್ಪನ ಸವರ್ಕೊಂಡು ಹೀಗೆ ಜಾಮೂನೆಲ್ಲ ಮಾಡ್ಕೊಳ್ತೀವಲ್ಲ, ಅಂದರೆ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಹೀಗೆ ಉಂಡೆಗಳನ್ನ ಮಾಡ್ಕೋಬೇಕು.
ಸೊ ನೋಡಿ ಹೀಗೆ ನೋಡಿ, ನಿಮಗೆ ಚಿಕ್ಕದು ಬೇಕಾದರೆ ಚಿಕ್ಕದು ಮಾಡ್ಕೋಬೋದು. ಸೊ ಈಗ ಸ್ವಲ್ಪ ಸ್ವಲ್ಪನೇ ಕೈಗೆ ತುಪ್ಪನ ಸವರ್ಕೊಂಡು ನೀವೀಗೆ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ಸೊ ಹೀಗೆ ಉಂಡೆಗಳನ್ನ ಮಾಡ್ಕೊಂಡು ಬರೋಣ. ಸೊ ನೋಡ್ಬೋದು ನೀವಿಲ್ಲಿ ಎಲ್ಲದನ್ನು ಕೂಡ ಹೀಗೆ ಸಣ್ಣ ಸಣ್ಣದಾಗಿ ಉಂಡೆ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಬನ್ನಿ ಈಗ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನು ಇಲ್ಲಿ ಡೀಪ್ ಫ್ರೈಗೋಸ್ಕರ ಬಾಂಡೆಯನ್ನು ತೊಗೊಂಡಿದ್ದೀನಿ. ಸೊ ಈಗ ಇದು ಚೆನ್ನಾಗಿ ಬಿಸಿ ಆಗಲಿ. ಈಗ ಲೋ ಫ್ಲೇಮನ್ನ ಇಟ್ಕೊಂಡು ನಾನೀಗ ಒಂದೊಂದೇ ಜಾಮೂನ ಫ್ರೈ ಮಾಡ್ಕೊಳ್ತೀನಿ. ಸೊ ಹೀಗೆ ಮೀಡಿಯಂ ಫ್ಲೇಮ್ನ ಮಾಡಿಕೊಂಡೆ ನಾವಿದನ್ನು ಹೀಗೆ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ ನೋಡ್ಬೋದು ನೀವು, ನಾನು ಎಷ್ಟು ಚಿಕ್ಕ ಚಿಕ್ಕ ಉಂಡೆಗಳನ್ನ ತೊಗೊಂಡಿದ್ದೆ, ಎಷ್ಟು ದೊಡ್ಡದಾಗಿದೆ ಅಂತೇಳಿ. ಸೊ ನೋಡಿ ಈಗ ಎಲ್ಲದನ್ನು ಒಂದೊಂದಾಗಿ ತೆಗೆದುಕೊಳ್ತೀನಿ. ಇಲ್ಲಿ ಒಂದು ಟಿಶ್ಯೂನ ಹಾಕೊಂಡಿದ್ದೀನಿ. ಇದಕ್ಕೆ ಪ್ರತಿಯೊಂದು ಜಾಮೂನ ಈಗ ಹೊರಗೆ ತೆಗೆಯೋಣ. ಸೊ ಹಾಗೆ ಇನ್ನೂ ಸ್ವಲ್ಪ ಜಾಮೂನ್ಸ್ ಇದೆಯಲ್ಲ ಅದನ್ನು ಕೂಡ ಹೀಗೆ ಮಾಡ್ಕೊಳ್ಳೋಣ. ಸೊ ನೋಡಿ ಇಷ್ಟಾದರೆ ಸಾಕು. ಇದನ್ನ ಈಗ ಬೇರೆ ಪ್ಲೇಟ್ಗೆ ಹಾಕೊಳ್ಳೋಣ. ಸೊ ಇಲ್ಲಿ ಪಾಕ ಇಟ್ಕೊಂಡಿದ್ವಲ್ಲ, ಇದು ಏಲಕ್ಕಿ, ಇದನ್ನು ಸೋಸ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಬಳಸ್ಬೋದು. ಸೊ ಇದಕ್ಕೆ ನಾನೀಗ ಕರ್ದಿದ್ವಲ್ಲ ಜಾಮೂನು, ಅದನ್ನು ಇದರೊಳಗೆ ಹಾಕೊಳ್ಳೋಣ. ಸೊ ನೋಡ್ಬೋದು ನೀವಿಲ್ಲಿ. ಸೊ ಇದನ್ನು ಹೀಗೆ ಕಂಪ್ಲೀಟ್ ಹೀಗೆ ಮುಳುಗಿಸ್ಬೇಕು. ನಾನು ನೀಟಾಗಿ ಕಾಣಲಿ ಅನ್ನೋ ಕಾರಣಕ್ಕೆ ಈ ರೀತಿ ಅಗಲ ಪಾತ್ರೆ ತೊಗೊಂಡಿದ್ದೀನಿ. ಸೊ ಈ ಪಾತ್ರೆಯಲ್ಲಿರುವಂಥ ಜಾಮೂನೆಲ್ಲ ನಾನಿಲ್ಲಿ ಗ್ಲಾಸ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಯಾಕಂದರೆ ಪಾಕದೊಳಗೆ ನೀಟಾಗಿ ಎಲ್ಲ ಜಾಮೂನು ಕೂಡ ಮುಳುಗಲಿ ಅನ್ನೋ ಕಾರಣಕ್ಕೆ, ಆವಾಗ ತುಂಬ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ. ಸೊ ಈಗ ಲಿಡ್ ಮುಚ್ಚಿ ನಾನು 2 ಅವರ್ಸ್ ಹಾಗೆ ಬಿಡ್ತೀನಿ. ಸೊ ನೋಡಿ 2 ಅವರ್ಸ್ ಆದಮೇಲೆ ಜಾಮೂನು ಹೇಗೆ ಕಾಣ್ತಿದೆ ಅಂತೇಳಿ. ಸೊ ಈಗ ಒಂದೊಂದೇ ಜಾಮೂನನ್ನ ತೊಗೊಂಡು ನಾನಿಲ್ಲಿ ತುರಿದಿರೋಂಥ ಕೊಬ್ಬರಿ ತೊಗೊಂಡಿದ್ನಲ್ಲ, ಆ ಕೊಬ್ಬರಿ ಮೇಲೆ ಹೀಗೆ ಜಾಮೂನನ್ನ ಪೂರ್ತಿ ಹೀಗೆ ರೋಲ್ ಮಾಡ್ತಾ ಹೋಗಬೇಕು. ಸೊ ನೋಡಿ ಡ್ರೈ ಜಾಮೂನ್ ರೆಡಿಯಾಗಿದೆ. ಇದೇ ರೀತಿ ಎಲ್ಲ ಜಾಮೂನು ಅಷ್ಟೇ ಕೊಬ್ಬರಿ ತುರಿಲಿ ಹೀಗೆ ಉರುಳಾಡ್ಸಿದ್ರೆ ನಮಗೆ ಡ್ರೈ ಜಾಮೂನ್ ರೆಡಿ ಆಗುತ್ತೆ. ಸೊ ತುಂಬಾ ಸಿಂಪಲ್ ಅಂತ ಹೇಳ್ಬೋದು, ತುಂಬ ಈಸಿಯಾಗಿ ತುಂಬ ಬೇಗನೆ ಮಾಡ್ಕೊಳ್ಳೋ ಅಂತಹ ರೆಸಿಪಿ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು. ನೀವು ಕೂಡ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ. ಸೊ ನಾನೀಗ ಒಂದು ಡ್ರೈ ಜಾಮೂನ್ನ ಕಟ್ ಮಾಡಿ ನಿಮಗೆ ಒಳಗೆ ಹೇಗಿದೆ ಅಂತೇಳಿ ತೋರಿಸ್ತೀನಿ. ಸೊ ನೋಡಿ ತುಂಬಾ ಸಾಫ್ಟಾಗಿ ತುಂಬಾ ಜ್ಯೂಸಿಯಾಗಿದೆ ಅಂತ ಹೇಳ್ಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಈ ರೆಸಿಪಿನ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ ಅಂತೇಳಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆಗಿದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.